ಈಗ ನೀವು ಸಮಾಜದ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ನಾನು ಆ ಕಾರಣಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತೀನಿ. ಈ 2A ಮೀಸಲಾತಿಗೋಸ್ಕರ ಈಗಾಗಲೇ ಬೆಳಗಾವಿಯಲ್ಲೂ ಕೂಡ ಒಂದು ಹಂತದ ಹೋರಾಟ ಆಯ್ತು, ಲಾಠಿ ಚಾರ್ಜ್ ಆಯ್ತು. ಹಿಂದೆ ಇದ್ದ ಸರ್ಕಾರದಲ್ಲೂ ಇದೇ ಟೀಮು ಹೋರಾಟವನ್ನು ಮಾಡಿತ್ತು ಜಯಮೃತ್ಯುಂಜಯ ಸ್ವಾಮೀಜಿ ಜೊತೆನಲ್ಲಿ. ಆದ್ರೆ ಯತ್ನಾಳ್ ಅವರು ಇವತ್ತೊಂದು ಮಾತನ್ನು ಹೇಳ್ತಾರೆ, ಈ 2A ಮೀಸಲಾತಿ ವಿಚಾರವನ್ನ ಮೊದಲು ಮುನ್ನೆಲೆಗೆ ತಂದಿದ್ದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ. ನೋಡಿ, ನಾನು ಇಷ್ಟೇ ಹೇಳ್ತೇನೆ, ಸಂವಿಧಾನದಲ್ಲಿ ಮೀಸಲಾತಿ ಕೊಡಬೇಕು ಅಂತೇಳಿ ಅಂಬೇಡ್ಕರ್ ಯಾಕೆ ತಂದರು? ಸಂವಿಧಾನದ ಆರ್ಟಿಕಲ್ 340, 341, 342, 340 ಪ್ರಕಾರ ನನಗೆ ಇನ್ಫ್ಯಾಕ್ಟ್ ಯಾವ 10% ರಿಸರ್ವೇಷನ್ ಬಿಲ್ ಅನ್ನ ಪಾರ್ಲಿಮೆಂಟ್ ಮುಂದೆ ಬಂದಂತ ಸಂದರ್ಭದಲ್ಲಿ 2019ರಲ್ಲಿ ನಾನು ಪಾರ್ಲಿಮೆಂಟ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಧಿಕೃತವಾಗಿ ಕಾಂಗ್ರೆಸ್ಸಿನ ಪರವಾಗಿ ಆ ಬಿಲ್ ಮೇಲೆ ಮಾತನಾಡುವಂತ ಅವಕಾಶ ನನಗೆ ಕೊಟ್ಟಿದ್ರು. ನಾನು ಸಹ ಮಾತನಾಡಿದ್ದೆ. ನಾನು ಅವತ್ತು ಇದನ್ನೇ ಈ ವಿಚಾರವನ್ನೇ ಪ್ರಸ್ತಾಪ ಮಾಡಿದ್ದೆ. ಆರ್ಟಿಕಲ್ 340ನಲ್ಲಿ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ ಅವರನ್ನ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿ ಡಿಕ್ಲೇರ್ ಆಗಬೇಕು. ಹೌದು. ಹಾಗೆ ಆರ್ಟಿಕಲ್ 341 ಅಲ್ಲಿ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಅನ್ಟಚಬಿಲಿಟಿಯಿಂದ ಅನುಭವಿಸ್ತಾರೆ, ಅನ್ಟಚಬಿಲಿಟಿಯಿಂದ ಅಸ್ಪೃಶ್ಯತೆಯನ್ನ ಅನುಭವಿಸ್ತಾ ಇರ್ತಾರೆ, ಅವರನ್ನ SC ಅಂತೇಳಿ ಡಿಕ್ಲೇರ್. ಹೌದು. ಹಾಗೆ ಆರ್ಟಿಕಲ್ 342 ಪ್ರಕಾರ ಯಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಅನ್ಟಚಬಲ್ ಅಲ್ಲ, ಆದರೆ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಗುಡ್ಡಗಾಡು ಪ್ರವೃತ್ತಿ ಯಾರಿಗಿರುತ್ತೆ ಅವರನ್ನ ಬುಡಕಟ್ಟು ಸಂಪ್ರದಾಯ ಇರುವಂತವ್ರನ್ನ ST ಮಾಡಬೇಕು ಅಂತ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಈ ಆಂಬಿಟಲ್ಲಿ, ಈ ದೃಷ್ಟಿಕೋನದಲ್ಲಿ ಯಾರೆಲ್ಲರಿಗೂ ಸಹ ಅರ್ಹತೆಗಳಿದೆಯೋ ಆ ರಿಸರ್ವೇಶನ್ ಆಯಾ ಕ್ಯಾಟಗರಿಯಲ್ಲಿ ಹೋಗುವಂಥದಕ್ಕೆ ಅದನ್ನ ಅಧ್ಯಯನದ ಮೂಲಕ ಸರ್ಕಾರಗಳು ತೀರ್ಮಾನ ಮಾಡಬೇಕೇ ಹೊರತು ಹಕ್ಕುಗಳನ್ನ ಕೇಳೋದು ತಪ್ಪು ಅಂತ ನಾನು ಹೇಳೋದಿಲ್ಲ. ಯಾರೇ ಹಕ್ಕುಗಳನ್ನ ಕೇಳಿದ್ರೂ ಸಹ ಈ ಕಾನೂನಾತ್ಮಕವಾಗಿ ಫಿಟ್ ಇನ್ ಆಗ್ತಾರ ಅನ್ನೋದರ ಅಧ್ಯಯನವೂ ಅವಶ್ಯಕತೆ ಇದೆ. ಆ ಅಧ್ಯಯನದಲ್ಲಿ ಯಾರೆಲ್ಲ ಫಿಟ್ ಇನ್ ಆಗ್ತಾರೆ ಅವರು OBC ಆಗ್ಬೋದು, SC ಆಗ್ಬೋದು, ST ಆಗ್ಬೋದು. ಸೊ ಇದರ ಹಿನ್ನೆಲೆಯಲ್ಲಿ ನಾವು ಇವತ್ತು ಚರ್ಚೆ ಆಗಬೇಕು, ಇದರ ಬಗ್ಗೆ ರಾಜಕಾರಣಿಗಳು ಯೋಚನೆ ಮಾಡಬೇಕು, ಹೋರಾಟಗಾರರು ಯೋಚನೆ ಮಾಡಬೇಕು. ಸೊ ಅದನ್ನ ಬಿಟ್ಟು ನಮಗೆ ಯಾರೂ ಸಹ ಕಾನೂನನ್ನ ಕೈಗೆತ್ತಿಕೊಳ್ತಕ್ಕಂಥದ್ದು ಯಾರಿಗೂ ಸಹ ಶೋಭೆ ತರ್ತಕ್ಕಂಥದ್ದಲ್ಲ ಅಂತೇಳಿ ಹೇಳಿಕೆ ಬಯಸ್ತೀನಿ.